ಯಾರ್ಯಾರೆಲ್ಲ ಮೊಬೈಲ್ ಫೋನನ್ನು ಬಳಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ ರೀಚಾರ್ಜ್ ಪ್ಲಾನ್ಗಳ ಬೆಲೆಯಲ್ಲಿ ತುಂಬಾ ಕಡಿಮೆ ಆಗಿರೋ ಅಂಥದ್ದು ಯಾವ್ಯಾವುದು ಅಂತ ಅಂದರೆ ಕೇವಲ ಜಿಯೋ, ಏರ್ಟೆಲ್ ಮಾತ್ರ ಅಲ್ಲ, BSNL, ವೊಡಾಫೋನ್ ಐಡಿಯಾ ಎಲ್ಲದರಲ್ಲೂ ಕೂಡ ಅಪ್ಡೇಟನ್ನು ಮಾಡಿರೋ ಅಂಥದ್ದು. ಸೊ ನಿಮಗೆ ನಾನು ಹೇಳ್ತೇನೆ ಯಾವ ಯಾವ ಸಿಮ್ ಕಂಪನಿಯವರು ಎಷ್ಟೆಷ್ಟು ಕಡಿಮೆ ಮಾಡಿದ್ದಾರೆ, ಎಷ್ಟರಿಂದ ಕೇವಲ 59 ರೂಪಾಯಿಯಿಂದ ಕೂಡ ಶುರು ಆಗ್ತಿರೋ ಅಂಥದ್ದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಅಲ್ವಾ. ಯಾವುದೋ ಒಂದೇ ಒಂದು ಸಿಮ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡೋದಿಲ್ಲ ನಾನು, ಎಲ್ಲ ಸಿಮ್ ಕಂಪನಿಯವರು ಕೂಡ ಎಷ್ಟೆಷ್ಟು ಕಡಿಮೆ ಮಾಡಿದ್ದಾರೆ. ಇದರಲ್ಲೂ ಕೂಡ 28 ದಿನಗಳದೇ ಮಾತ್ರ ಅಲ್ಲ, 7 ದಿನಗಳದ್ದು ಇದೆ, 15 ದಿನ, 28 ದಿನಗಳದ್ದು ಕೂಡ ಈ ರೀತಿಯಾದಂತಹ ರೀಚಾರ್ಜ್ ಪ್ಲಾನ್ಗಳ ಬೆಲೆಯನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಸೊ ನಿಮಗೆ ಯಾವುದು ಸಿಮ್ ಇದೆ ಮತ್ತು ಯಾವುದು ಬೆಸ್ಟ್ ಅನ್ನೋದ್ರ ಮೇಲೆ ನೀವು ರೀಚಾರ್ಜನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೇನೆ. ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರೆಲ್ಲ ಎರಡೆರಡು ಸಿಮ್ ಕಾರ್ಡನ್ನು ಬಳಸ್ತಾ ಇದ್ದೀರಾ ಅಲ್ವಾ, ಅವರಿಗಂತೂ ತುಂಬಾ ಯೂಸ್ಫುಲ್ ಅಂತ ಹೇಳಬಹುದು. ಯಾಕೆ ಅಂತಂದರೆ ಎಷ್ಟೊಂದು ಜನ ಎರಡೆರಡು ಸಿಮ್ಗಳನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ, ಆದರೆ ರೀಚಾರ್ಜ್ ಪ್ಲಾನ್ ಕಡಿಮೆ ಇರೋದಿಲ್ಲ. ಸೊ ನಾವೇನಾದರೂ ರೀಚಾರ್ಜ್ ಮಾಡಿಸಿಲ್ಲ ಅಂತ ಅಂದ್ಬಿಟ್ರೆ ಒಂದು 9 ದಿನಗಳ ಕಾಲ ಅದು ಇರುತ್ತೆ ಕೆಲವೊಂದು ಸಿಮ್ ಕಾರ್ಡನ್ನು ತೊಗೊಂಡ್ರೆ. ಆದರೆ ಬೇರೆ ಒಂದು ಕಂಪನಿಗಳಲ್ಲಿ ಏನಿರುತ್ತೆ, ಒಂದಷ್ಟು ದಿನಕ್ಕೇ ಡಿಆಕ್ಟಿವೇಟ್ ಮಾಡಿಬಿಡ್ತಾರೆ, ಬೇರೆಯವರಿಗೆ ಸಿಮ್ ಅನ್ನುವಂಥದ್ದು ಹೋಗುತ್ತೆ. ಈ ಒಂದು ಭಯದಿಂದ ನಮಗೆ ಇಷ್ಟ ಇಲ್ಲ ಅಂದರೂ ಕೂಡ ರೀಚಾರ್ಜನ್ನು ಮಾಡಿಸ್ಬೇಕಾಗಿ ಬರುತ್ತೆ. ಕೆಲವೊಬ್ಬರಿಗೆ ನೆಟ್ ಅವಶ್ಯಕತೆ ಇರೋದಿಲ್ಲ ಕೂಡ, ಆದರೂ ಕೂಡ ನೆಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಹಾಗಾಗಿ ಅದನ್ನೇ ನಾವು ರೀಚಾರ್ಜ್ ಮಾಡಿಸ್ಬೇಕಾಗಿ ಇರುತ್ತೆ. ಆದರೆ ಇವಾಗ ಯಾರ್ಯಾರೆಲ್ಲ ಎರಡೆರಡು ಸಿಮ್ ಬಳಸ್ತಾ ಇದ್ದೀರಾ ಅಲ್ವಾ, ಅವ್ರಿಗೂ ಕೂಡ ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಸೊ ನಾನು ಹೇಳುವಂತಹ ಪ್ಲಾನ್ಗಳೊಳಗಡೆ ಏನಿರುತ್ತೆ, ನೆಟ್ ಇರುವಂಥದ್ದು ಇರುತ್ತೆ, ಇಲ್ದಲೇ ಇರುವಂಥವು ಕೂಡ ಇರ್ತವೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮಗೆ ಯಾವ್ದು ಬೇಕು ಅದನ್ನು ನೀವು ರೀಚಾರ್ಜ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. 59 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ಅದನ್ನು ಹೇಳ್ತೇನೆ. ಇನ್ನು ಯಾರು ಕೊಡ್ತಾರೆ ಹೇಳಿ 59 ರೂಪಾಯಿದು ಅಂತ ಅಂದರೆ, ಇದು ಕೊಡ್ತಾ ಇರೋ ಅಂಥದ್ದು ಭಾರತದಲ್ಲಿನ ಏಕೈಕ ಗೌರ್ಮೆಂಟ್ ಟೆಲಿಕಾಂ ಸಂಸ್ಥೆ ಆಗಿರುವಂತಹ BSNL. ಕೇವಲ 59 ರೂಪಾಯಿಗೆ ಅದು ಎಷ್ಟು ದಿನಕ್ಕೆ ಅಂತ ಅಂದರೆ 7 ದಿನಗಳ ವ್ಯಾಲಿಡಿಟಿ ಇರುತ್ತೆ, ಮಾನ್ಯತೆ ಇರುತ್ತೆ. ಪ್ರತಿ ದಿನ ಕೂಡ 1 GB ಡೇಟಾ ಅನ್ನುವಂಥದ್ದು ಸಿಗುತ್ತೆ, ಮತ್ತು ಎಷ್ಟು ಬೇಕಾಗಿದ್ರೂ ಕೂಡ ನೀವು ಕಾಲಲ್ಲಿ ಮಾತನಾಡಬಹುದಾಗಿ ಇರುತ್ತೆ. 59 ರೂಪಾಯಿದು ನಮಗೆ ಬೇಡ, ಇನ್ನೂ ಕೂಡ 7 ದಿನ ಮಾತ್ರ ಅಲ್ವಾ ಇದು, ಬೇಡ ನಮಗೆ ಇನ್ನೂ ಜಾಸ್ತಿ ದಿನ ಬೇಕು ಅಂತ ಅಂದರೆ 99 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇರೋವಂಥದ್ದು, ಅದು 17 ದಿನಗಳ ಮಾನ್ಯತೆಯನ್ನು ಹೊಂದಿರೋ ಅಂಥದ್ದು. ಇದರಲ್ಲಿ ಕೂಡ ನೀವು ಎಷ್ಟು ಬೇಕಾಗಿದ್ರೂ ಕಾಲಲ್ಲಿ ಮಾತನಾಡಬಹುದಾಗಿ ಇರುತ್ತೆ, ಆದರೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಡೇಟಾ ಅನ್ನುವಂಥದ್ದು ಸಿಗೋದಿಲ್ಲ. ನೆಕ್ಸ್ಟು ನಾನು ಯಾವುದರ ಬಗ್ಗೆ ಹೇಳ್ತೇನೆ ಅಂತಂದರೆ ವೊಡಾಫೋನ್ ಮತ್ತು ಐಡಿಯಾ ಕುರಿತಾಗಿ ಹೇಳುವಂಥದ್ದು. ಸೊ ಈ ಒಂದು ವೊಡಾಫೋನ್ ಐಡಿಯಾದ್ರೊಳಗಡೆ ಆ ಒಂದು ಪ್ರದೇಶವನ್ನು ಅವಲಂಬನೆ ಮಾಡಿ, ಆ ವಲಯಗಳನ್ನು ಅವಲಂಬನೆ ಮಾಡಿ ರೀಚಾರ್ಜ್ ಬೆಲೆ ಅನ್ನುವಂಥದ್ದು ಇರೋ ಅಂಥದ್ದು. ಕೆಲವೊಂದು ವಲಯದೊಳಗಡೆ 99 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇರೋ ಅಂಥದ್ದು, ಇನ್ನೊಂದು ವಲಯಗಳೊಳಗಡೆ 155 ರೂಪಾಯಿಯ ರೀಚಾರ್ಜ್ ಪ್ಲಾನನ್ನು ಕೊಡ್ತಾ ಇರೋ ಅಂಥದ್ದು. ಇದರಲ್ಲಿ 99 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಏನಿದೆ ಅಲ್ವಾ, ಅದು ಬಂದು ನಿಮಗೆ 15 ದಿನಗಳ ಮಾನ್ಯತೆಯನ್ನು ಹೊಂದಿರೋ ಅಂಥದ್ದು. 15 ದಿನಗಳ ಮಾನ್ಯತೆಯನ್ನು ಹೊಂದಿರುವುದರ ಜೊತೆಗೆ ನೀವು ಏನು ಮಾಡಬಹುದು ಅಂತ ಅಂದರೆ ಮೆಸೇಜನ್ನು ಕಳಿಸೋದಕ್ಕೆ ಆಗೋದಿಲ್ಲ, ಇದು ಒಂದು ಟಾಕ್ ಟೈಮ್ ಆಗಿರುವಂಥದ್ದು ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಹೇಳಿದ್ದೆ ಅಲ್ವಾ, ಅದು 155 ರೂಪಾಯಿದು ಅಂತ. ಇದರಲ್ಲಿ ಏನಾಗುತ್ತೆ ಅಂತಂದರೆ ವ್ಯಾಲಿಡಿಟಿ ಎಷ್ಟು ದಿನಗಳ ಕಾಲ ಬಳಸ್ಕೊಳ್ಬಹುದು ಅಂದರೆ 20 ದಿನಗಳ ಕಾಲ ಮಾನ್ಯತೆ ಇರೋ ಅಂಥದ್ದು. ಇದರಲ್ಲಿ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಎಷ್ಟು ಬೇಕಾಗಿದ್ರೂ ಬಳಸ್ಕೊಳ್ಬಹುದಾಗಿ ಇರುತ್ತೆ. ಮತ್ತು ನಿಮಗೆ ಡೇಟಾ ಬೇಕು ಅಂದರೆ 1 GB ಡೇಟಾ ಸಿಗುತ್ತೆ, ಮತ್ತು 300 SMS ಕೂಡ ಕಳಿಸಬಹುದು.
ನೆಕ್ಸ್ಟ್ ಬಂದು ಜಿಯೋದೊಳಗಡೆ ರೀಚಾರ್ಜ್ ಬೆಲೆ ಎಷ್ಟಿದೆ ಅಂತ ಅಂದರೆ 189 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇರೋ ಅಂಥದ್ದು. ಇದರ ಮಾನ್ಯತೆ ಎಷ್ಟು ದಿನಗಳ ಕಾಲ ಅಂದರೆ 28 ದಿನಗಳ ಕಾಲ ಮಾನ್ಯತೆಯನ್ನು ಹೊಂದಿರೋ ಅಂಥದ್ದು. ಇದರಲ್ಲಿ ಏನು ಸಿಗುತ್ತೆ, ನಮಗೆ 2 GB ಡೇಟಾ ಸಿಗುತ್ತೆ, 300 SMS ಅನ್ಲಿಮಿಟೆಡ್ ಕಾಲ್ಸನ್ನು ಮಾಡಬಹುದಾಗಿ ಇರುತ್ತೆ. ನಾವು ಏರ್ಟೆಲ್ಗೆ ಕಂಪೇರ್ ಮಾಡಿಕೊಂಡು ಆಮೇಲೆ ನೋಡೋಣ ಇದರಲ್ಲಿ ಎಷ್ಟಿದೆ ಅಂತ. ಇದ್ರದ್ದು ಬಂದು 189 ರೂಪಾಯಿ ಇರೋವಂಥದ್ದು. ನೀವು ಸಿಮ್ಮನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಅಂತಂದರೆ ಈ 189 ರೂಪಾಯಿಯ ರೀಚಾರ್ಜನ್ನು ಮಾಡಿಸ್ಬೇಕಾಗಿ ಇರುತ್ತೆ. ಮತ್ತು ಇದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಕೊಡ್ತಾರೆ ಜಿಯೋದವರು ಅಂತಂದರೆ ಜಿಯೋ TV ಆಗಿರಬಹುದು, ಮತ್ತು ಜಿಯೋ ಕ್ಲೌಡ್, ಈ ರೀತಿಯಾದಂತಹ ಜಿಯೋ ಅಪ್ಲಿಕೇಶನ್ಗೆ ಎಂಟ್ರಿ ಕೂಡ ನೀಡುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದರೆ ಏರ್ಟೆಲ್ದು ಬಂದು 199 ರೂಪಾಯಿಗಳ ರೀಚಾರ್ಜ್ ಪ್ಲಾನ್ ಇರೋ ಅಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಇದು ಕೂಡ 28 ದಿನಗಳ ಮಾನ್ಯತೆಯನ್ನು ಹೊಂದಿರೋ ಅಂಥದ್ದು. ಜಿಯೋಗೆ ಕಂಪೇರ್ ಮಾಡಿಕೊಂಡ್ರೆ 10 ರೂಪಾಯಿ ಜಾಸ್ತಿನೇ ಇದೆ ಇದರೊಳಗಡೆ. ಮತ್ತು 2 GB ಡೇಟಾ ಸಿಗುತ್ತೆ, ಪ್ರತಿದಿನ ಕೂಡ 100 SMS ಸಿಗ್ತಾ ಇರೋ ಅಂಥದ್ದು. ಎಲ್ಲದ್ರದ್ದು ಕೂಡ ನಾನು ಹೇಳಿದ್ದೇನೆ. ಸೊ ನಿಮ್ಮದು ಯಾವ ಸಿಮ್ ಇದೆ ಅಲ್ವಾ, ಅದ್ರ ಪ್ರಕಾರವಾಗಿ ನಿಮಗೆ ಯಾವ್ದು ಬೇಕೋ ಅದನ್ನು ರೀಚಾರ್ಜ್ ಮಾಡ್ಕೊಳ್ಬಹುದು. 2 ಸಿಮ್ ಇತ್ತು ಅಂತ ಅಂದರೆ ನೀವು ಎಕ್ಸ್ಟ್ರಾ ಸಿಮ್ ಏನಿರುತ್ತೆ ಅಲ್ವಾ ಅದಕ್ಕೆ ಬಳಸ್ಕೊಳ್ಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.